ಮೇಲಿನಿಂದ. ಆಮೇಲೆ ಚಿಂತಭಾರವನ್ನು ದೇವ್ರ ಮೇಲೆ ಹಾಕು, ನಾವೇನು ಮಾಡಕ್ಕಾಗಲ್ಲ. ಓಕೆ, ದೇವ್ರು ಮಾಡ್ತಾನೆ, ಯುದ್ಧ ಮಾಡ್ತಾನೆ. ನಮ್ಮ ಕಾಯಿಲೆ, ಕಷ್ಟ, ನಷ್ಟ, ತೊಂದರೆ ಎಲ್ಲದಕ್ಕೋಸ್ಕರ ದೇವರು ಯುದ್ಧ ಮಾಡ್ತಾನೆ. ಆಮೇಲೆ ಸ್ವಸ್ಥಪಡಿಸುವಂತ ದೇವರು ನಮಗೆ, ಆಮೇಲೆ ಜಯ ಕೊಡುವಂತ ದೇವರು. ನಾವೆಲ್ಲೇ ಹೋದ್ರೂ ಕೂಡ ನಮಗೆ ಜಯ ಕೊಡ್ತಾನೆ ಅಂತ ಹೇಳಿದ್ದಾರೆ. ಆ ದೇವರಿಗೆ ನಾವು ವಂದನೆ ಹೇಳುತ್ತಾ ಇವತ್ತು ಕೆಲವು 3-4 ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ನಮಗೆ ರೋಮ ಪತ್ರಿಕೆಯನ್ನು ತೆಗೆಯೋಣ. ರೋಮ ಪತ್ರಿಕೆ 12ನೇ ಅಧ್ಯಾಯ 1-2 ವಚನಗಳನ್ನ ಮಾತ್ರ ನಾವು ಓದ್ಕೊಳ್ಳೋಣ. ರೋಮ ಪತ್ರಿಕೆ 12ನೇ ಅಧ್ಯಾಯ 1-2 ವಚನಗಳನ್ನ ಯಾರಾದ್ರೂ ಓದ್ತೀರಾ? ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳಿರಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ಹೊಸ ವರ್ಷದಲ್ಲಿ ಮೊದಲನೇ ದಿನ ಜನವರಿ 1ನೇ ತಾರೀಕಿನಂದು ಕರ್ತನೆ, ನೀವು ರಾತ್ರಿಯಿಂದ ಮಾತನಾಡ್ತಾ ಇದ್ದೀರಿ, ಈಗಲೂ ಕೂಡ ನಮಗೆ ಹೇಳ್ತಾ ಇದ್ದೀರಿ. ದೇವರ ಕನಿಕರವನ್ನು ನೆನಪಿಗೆ ತಂದುಕೊಂಡು ನಾನು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಹಾಗೂ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ ಅಂತ ಹೇಳಿದ್ದಕ್ಕಾಗಿ ಸ್ತೋತ್ರ. ದಯಮಾಡಿ ಪರಿಶುದ್ಧಾತ್ಮ ದೇವರೇ ನಮ್ಮೊಂದಿಗೆ ಮಾತನಾಡಿ ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಷಯಗಳನ್ನು ತಿಳಿಸು. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ, ಆಮೆನ್, ಆಮೆನ್. ಹಾಗಾದ್ರೆ ಈ ದಿನ ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಷಯಗಳೇನು ಅಂತಂದ್ರೆ, ದೇವರ ಕನಿಕರವನ್ನು ನೆನಪಿಗೆ ತಂದುಕೊಂಡು. ದೇವರ ಕನಿಕರ ಏನು ಅಂದ್ರೆ, ನೀವು ಆದುದರಿಂದ ಅಂತ ಬರೆಯಲ್ಪಟ್ಟಿದೆ. ಈ 12ನೇ ಅಧ್ಯಾಯದಲ್ಲಿ ಆದುದರಿಂದ ಅಂತ ಬರೆಯಲ್ಪಟ್ಟಿದೆ. ಯಾಕೆ ಅಂತ ಅಂದ್ರೆ, 1ನೇ ಅಧ್ಯಾಯದಿಂದ ಹಿಡಿದು 11ನೇ ಅಧ್ಯಾಯದ ತನಕ ಯೇಸು ಕ್ರಿಸ್ತನು ನಮಗೋಸ್ಕರ ತಾನು ರಕ್ಷಣೆಯ ಪ್ರಣಾಳಿಕೆ ಮಾಡಿರುವಂಥದ್ದು ನಾವು ನೋಡ್ತೀವಿ. ಹಾಗಾದ್ರೆ 1ನೇ ಅಧ್ಯಾಯದಲ್ಲೇ ನಾವೆಲ್ಲರೂ ಕೂಡ ದೇವರಿಂದ ದೂರ ಆಗಿದ್ದೀವಿ. 2ನೇ ಅಧ್ಯಾಯದಲ್ಲಿ ದೇವರು ನಮ್ಮನ್ನ ಸೇರಿಸಿಕೊಂಡಿದ್ದಾನೆ. 3ನೇ ಅಧ್ಯಾಯದಲ್ಲಿ ಮತ್ತು ಪಾಪ ಮಾಡಿ ದೇವರಿಂದ ದೂರ ಹೋಗಿದ್ದೇವೆ. 4ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನ ಮುಖಾಂತರವಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತೀನಿ, ಆತನ ನಂಬಿಕೆಯನ್ನು ನೋಡ್ರಿ ಅಂತ ಹೇಳಿದ್ರು. 5ನೇ ಅಧ್ಯಾಯ ಮತ್ತು ನಾವು ದಾರಿ ತಪ್ಪಿ ಹೋಗಿದ್ದೀವಿ, ಆದರೂ ದೇವರು ನಮ್ಮನ್ನು ಕೈ ಬಿಡಲಿಲ್ಲ. 6ನೇ ಅಧ್ಯಾಯದಲ್ಲೂ ಕೂಡ ಲೋಕದೊಳಗೆ ಒಬ್ಬನಿಂದ ಪಾಪ ಬಂತು, ಆ ಪಾಪ ನಮಗೆಲ್ಲರೂ ಶಾಪ ತಂತು ಅಂತ ನಾವು ನೋಡ್ತೇವೆ. 7ನೇ ಅಧ್ಯಾಯದಲ್ಲಿ ಮತ್ತು ನಾವು ಏನು ಪಾಪ ಮಾಡಬಾರ್ದು ಅನ್ಕೊಂಡಿರ್ತೀವೋ ಅದನ್ನೇ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಹೇಳಲ್ಪಟ್ಟಿದೆ. 8ನೇ ಅಧ್ಯಾಯಕ್ಕೆ ನೀವು ಬರುವಾಗ, ಹೌದು, ಯೇಸು ಕ್ರಿಸ್ತನಲ್ಲಿ ಇರುವಂತವರಿಗೆ ಅಪರಾಧ ನಿರ್ಣಯ ಇಲ್ಲ, ಅವರು ದೇವರ ಮಕ್ಕಳಾಗ್ತಾರೆ ಅಂತ ಹೇಳಿ ನಾವು ನೋಡ್ತೇವೆ. 9ನೇ ಅಧ್ಯಾಯದಲ್ಲೂ ಕೂಡ ನಾವೇನ್ ನೋಡ್ತೀವಿ ಅಂತ ಅಂದ್ರೆ, ದೇವರಿಗೆ ಮತ್ತೆ ದೂರ ಆಗಿ ಈ ರೀತಿ ದೇವರ ಹತ್ರ ಬರೋದು, ದೇವರ ಹತ್ರ ಹೋಗೋದು, ದೂರ ಹೋಗೋದು, ದೇವರ ಹತ್ರ ಬರೋದು, ದೂರ ಹೋಗೋದು. ಕೊನೆಗೆ 10ನೇ ಅಧ್ಯಾಯದಲ್ಲಿ ಅವರು ಹೇಳ್ತಾರೆ, ನೀವು ನಿಜವಾಗಿಯೂ ಪರಲೋಕಕ್ಕೆ ಸೇರುವಂತ ಅರ್ಹತೆ ನಿಮಗಿಲ್ಲ, ಆದರೆ ಕೃಪೆಯಿಂದ ನಿಮ್ಮನ್ನು ನಾನು ಪ್ರೀತಿಸಿದ್ದೀನಿ. ನಾನು ನಿಮಗೋಸ್ಕರವಾಗಿ ಕಾಡು ಎಣ್ಣೆ ಅಂತಿರುವಂತ ನಿಮ್ಮನ್ನು, ಕಾಡು ಎಣ್ಣೆ ಮರದಂತಿರುವಂತ ನಿಮ್ಮನ್ನು ಊರು ಎಣ್ಣೆ ಮರದ ಹಾಗೆ ಅದಕ್ಕೆ ಕಸಿ ಕಟ್ಟಿದ್ದೀನಿ. ನಾನು ನನ್ನೊಂದಿಗೆ ನಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ಯಾಕೆ ಈ ತರ ಮಾಡ್ತೀರಿ ಜನಗಳೇ ಅಂತ ಅವರು ಹೇಳ್ತಾರೆ. ಹೇಳಿದ ಮೇಲೆ ಕೊನೆಗೆ ಸುಸ್ತಾಗ್ಬಿಟ್ಟು, ಇಲ್ಲಿಗೆ ಸಾಕು, ಇವ್ರ ಹತ್ರ ಮಾತಾಡೋದು ಬೇಡ, ಇವ್ರು ಎಷ್ಟು ಹೇಳಿದ್ರು ಕೂಡ ಕೇಳಲ್ಲ ಅಂತ ಹೇಳುವಾಗ ಅಪೊಸ್ತಲನಾದ ಪೌಲನ ಮುಖಾಂತರ ಪರಿಶುದ್ಧಾತ್ಮ ದೇವರು ಬರೆಸ್ತಾರೆ. ಆದುದರಿಂದ, ದೇರ್ಫೋರ್ ಬ್ರದರನ್ ಅಥವಾ ಸಹೋದರರೇ, ಸಹೋದರಿಯರೇ, ದೇವರ ಕನಿಕರ ಇಷ್ಟೆಲ್ಲ ನಮ್ಮ ಮೇಲೆ ಇದೆ. ಇಷ್ಟೆಲ್ಲ ದೇವರು ನಮ್ಮ ಮೇಲೆ ಕನಿಕರ ತೋರಿಸಿದ್ದಾನೆ. ಆತನ ಪ್ರೀತಿ ಮತ್ತೆ ಮತ್ತೆ ಕರೀತಾ ಇದೆ. ಈಗ ತಾನೇ ಪಾಸ್ಟ್ ಹೇಳ್ತಾ ಇದ್ರು, ಯೇಸು ಕ್ರಿಸ್ತನ ಪ್ರೀತಿಯನ್ನು ನಾವು ವರ್ಣನೆ ಮಾಡಕ್ಕಾಗಲ್ಲ.
ಬರೆದು ತೋರ್ಸಕ್ಕೂ ಆಗಲ್ಲ. ಸಾಗರದಷ್ಟು ಇಂಕ್ ತಕೊಂಡು ಈ ಮರ ಗಿಡಗಳು ಎಲ್ಲವನ್ನು ಸೇರಿಸಿ ಆ ಕಡ್ಡಿಗಳನ್ನು ಮಾಡಿಕೊಂಡು ಬರೆದು ತೋರಿಸಿದ್ರು ಕೂಡ ಆತನ ಪ್ರೀತಿ ಕೊನೆ ಇಲ್ಲ. ಆತನ ಪ್ರೀತಿಯ ಅಗಲ, ಎತ್ತರ, ಆಳ ಎಷ್ಟು ಅನ್ನೋದು ನಾವು ವರ್ಣನೆ ಮಾಡಕ್ಕಾಗಲ್ಲ. ಆ ಪ್ರೀತಿಯನ್ನು ನೀವು ನೆನಪಿಗೆ ತಂದುಕೊಳ್ಳ್ರಿ. ಅನ್ಯರಾಗಿರುವಂತ ನಮ್ಮನ್ನು ಧನ್ಯನನ್ನಾಗಿ ಮಾಡಿದ್ದಾರೆ ದೇವರು. ನಿಜವಾಗಿಯೂ ಕೂಡ ನಾವು ಪರಲೋಕಕ್ಕೆ ಹೋಗುವಂತ ಅರ್ಹತೆ ನಮಗಿಲ್ಲ. ಯಾಕೆ ಅಂತಂದ್ರೆ ಮೂಢನಂಬಿಕೆ, ಮೂಢಾಚಾರಗಳು, ನಾನಾ ವಿಧವಾದಂಥ ತಿಳುವಳಿಕೆ ಇಲ್ಲದೆ ತಪ್ಪುಗಳನ್ನು ನಾವು ಮಾಡುವಂಥವ್ರಿಗೆ ಪರಲೋಕ ಸಿಕ್ಕಲ್ಲ, ನರಕನೇ ನಮಗಾಗಿತ್ತು. ಆದರೆ ಪದೇ ಪದೇ ಯೇಸು ಕ್ರಿಸ್ತನ ಪ್ರೀತಿ ನಮ್ಮನ್ನು ಒತ್ತಾಯ ಮಾಡ್ತಾ ಇದೆ. ಬೇಡ ಮಕ್ಕಳೇ, ಬೇಡ ಬೇಡ ಬೇಡ, ನನ್ನ ಹತ್ರಕ್ಕೆ ಬನ್ರಿ, ನನ್ನ ಹತ್ರ ಕಲ್ತ್ಕೊಳ್ರಿ, ನನ್ನನ್ನು ನೀವು ನಿಮ್ಮ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡ್ರೆ ಪರಲೋಕದಲ್ಲಿ ನಿಮಗೆ ಸ್ಥಾನ ಅಂತ. ಹಾಗಾದ್ರೆ ದೇವರ ಕನಿಕರವನ್ನು ನೆನಪು ಮಾಡಿಕೊಂಡು ನಾನು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಬೇಡಿಕೊಳ್ತಾ ಇದ್ದಾರೆ. ಈಗ ದೇವರ ಭಕ್ತನಾಗಿರುವಂತಹ ಅಪೊಸ್ತಲನಾದ ಪೌಲನು ನಮಗೋಸ್ಕರವಾಗಿ ನಮ್ಮನ್ನು ಬೇಡ್ತಾ ಇದ್ದಾರೆ. ಏನಂತ ಬೇಡ್ತಾ ಇದ್ದಾರೆ ಅಂದ್ರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನ, ಅಂದ್ರೆ ಈ ಬಾಡಿ, ಈ ದೇಹಗಳು ಯಾರ್ದು? ಇದು ನಮಗೆ ನಮ್ದಲ್ಲ, ನಮ್ಮ ಸ್ವಂತ ಸೊತ್ತಲ್ಲ. ಇದು ದೇವರೇ ತಾಯಿಯ ಗರ್ಭದಲ್ಲಿ ನಮ್ಮನ್ನು ರೂಪಿಸಿದ್ದಾನೆ. 139ನೇ ಕೀರ್ತನೆ 14, 15, 16 ವಚನ ಓದಿದ್ರೆ ದೇವರು ನಮ್ಮನ್ನ ತಾಯಿಯ ಗರ್ಭದಲ್ಲಿ ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ಉಂಟು ಮಾಡಿದ್ದಾನೆ. ತಾಯಿಯ ಗರ್ಭದಲ್ಲಿರುವಾಗಲೇ ನಮಗೆ ಮೂಳೆಗಳನ್ನು ಕೊಟ್ಟಿದ್ದಾನೆ. ಸುಮಾರು 300 ಮೂಳೆಗಳಿರುತ್ತೆ, 300 ಬೋನ್ಸ್. ಅದಕ್ಕೆ ಮಗು ಪೂರ್ತಿ ಬೆಂಡಾಗಿರುತ್ತೆ. ಅದೇ ಬೆಳೀತಾ 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 ನಮ್ಮಂಥವರಿಗೆ 206 ಬೋನ್ಗಳು ಇರುತ್ತೆ, ಅಂದ್ರೆ ಮೂಳೆಗಳಿರುತ್ತೆ. ನಾವು ಬೆಂಡಾಗಕ್ಕಾಗಲ್ಲ. ಆದ್ರೆ ನಮ್ಮ ಅಸ್ಥಿ ಪಂಜರ ಆತನಿಗೆ ಗೊತ್ತು. ಮತ್ತೆ ನಮಗೆ ಸಣ್ಣ ಸಣ್ಣ ಹಾರ್ಟ್ ಕೊಟ್ಟಿರ್ತಾರೆ ತಾಯಿ ಗರ್ಭದಲ್ಲಿರುವಾಗಲೇ, ಸಣ್ಣ ಸಣ್ಣ ಲಂಗ್ಸು, ಕಿಡ್ನೀಸು ಎಲ್ಲ ಕೊಟ್ಟಿರ್ತಾರೆ. ಒಂದು ಸಣ್ಣ ಮಗು, ಒಂದು 3 kg ಇರುವಂತ ಮಗು ತಾಯಿಯ ಗರ್ಭದಲ್ಲಿ ಎಷ್ಟು ವಿಚಿತ್ರವಾಗಿ ಬೆಳೆಯುತ್ತೆ ನೋಡಿ. ಒಂದು ವೇಳೆ ಯಾರ್ದಾದ್ರೂ ಕಲ್ಲು ಹೊಟ್ಟೆಯಲ್ಲಿ, ಹೆಣ್ಮಕ್ಳ ಹೊಟ್ಟೆಯಲ್ಲಿ ಆಗಿರೋ ಯಾರೇ ಆಗಿರ್ಬೋದು, ಒಂದು ಸಣ್ಣ ಕಲ್ಲು, ಒಂದು 50 ಗ್ರಾಮ್ ಕಲ್ಲಿದ್ರೆ ಎಷ್ಟು ಒದ್ದಾಡ್ತೀವಿ, ನೋವು ನೋವು ಅಂತ. ಆದ್ರೆ 3 kg ಆ ಮಗುವಿನ ಆ ಭಾರ ಇಟ್ಕೊಂಡು ತಾಯಿ ಖುಷಿಯಾಗಿರ್ತಾಳೆ. ಅದು ರಹಸ್ಯ. ಅಷ್ಟು ಸುಲಭವಾಗಿ ಹೇಳಕ್ ಆಗಲ್ಲ. ಇದು ಒಂದು ಸಣ್ಣ ಕಲ್ಲಿದ್ರೇನೆ ಒದ್ದಾಡ್ತೀವಿ, 3 kg ಇಟ್ಕೊಂಡು ಹೆಂಗಿರ್ತಾಳೆ? ಆ 3 kg ಮಗು ತಿರುಗ್ತಾ ಇರ್ತದೆ ಮತ್ತೆ ಹೊಟ್ಟೆ ಒಳಗಡೆ. ಅದು ಅದ್ಭುತವಾಗಿ ಮಾಡಿದ್ದಾರೆ ದೇವರು. ಆಶ್ಚರ್ಯಕರವಾಗಿ ನಮಗೆ ಕೊಟ್ಟಿರೋ ಒಂದು ಸಣ್ಣ ಮೂಗು, ಹುಟ್ಟಿರೋ ಮಗುನ ನೋಡ್ರಿ ಬೇಕಾದ್ರೆ, ಸಣ್ಣ ಸಣ್ಣ ಮೂಗಿರುತ್ತೆ, ಕೈ ಬೆರಳುಗಳು ಹಿಂಗಿರ್ತವೆ, ಅಂತ ಇರ್ತದೆ ನೋಡಿ, ಹೆಂಗಿರುತ್ತೆ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅದು ಅದ್ಭುತ. ಅದ್ಭುತವಾಗಿ ನಮ್ಮನ್ನು ಉಂಟು ಮಾಡಿದ್ದಾರೆ. ಯಾಕೆ ಗೊತ್ತಾ? ನರಕಕ್ಕೆ ಹೋಗ್ಬಾರ್ದು, ನಾವು ದೇವರೊಂದಿಗೆ ಇರಬೇಕು ಸ್ವರ್ಗದಲ್ಲಿ ಅಂತ ಹೇಳಿ. ಆದುದರಿಂದ ದೇವರ ಕನಿಕರ ನಿಮ್ಮ ಮೇಲೆ, ನನ್ನ ಮೇಲೆ ಇದೆ. ನಿಮ್ಮ ದೇಹ ನಿಮ್ಮದಲ್ಲ, ಅದು ದೇವರದು. ಯಾರಾದ್ರೂ ಒಬ್ರು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19, 20 ವಚನ ಹೋದ್ರೆ, 6ನೇ ಅಧ್ಯಾಯ 20ನೇ ವಚನ, 6, 19, 20. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು. ನೀವು ದೇವರಿಂದ ಕ್ರಯ ಅಂತ ಅಂದ್ರೆ ಬೆಲೆ ಕೊಟ್ಟು ಕೊಂಡುಕೊಂಡಿರುವಂತವ್ರು ನೀವು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಅದೇ ರೋಮ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ. ಈ ದೇಹ ನಿಮ್ಮದಲ್ಲದೆ ಇರೋದ್ರಿಂದ ದೇವರ ಮಹಿಮೆಯನ್ನು ಪ್ರಕಾಶಪಡಿಸ್ರಿ. 6ನೇ ಅಧ್ಯಾಯ 12ನೇ ವಚನದಲ್ಲಿ ಹೋದ್ರಿ. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ, ಸಾಯುವಂತ ದೇಹ ನಿಮ್ದು, ಪಾಪವನ್ನು ಆಳಗೊಡಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಅಷ್ಟೇ. ನಿಮ್ಮ ದೇಹದ ಮೇಲೆ ಆ ಪಾಪ ಇರ್ಬೋದು, ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಅನ್ಯಾಯ, ಅಕ್ರಮ, ನೀಚತನ, ವೈರತ್ವ, ಭ್ರಷ್ಟತ್ವ, ನಾನತ್ವ, ಎಲ್ಲಾ ವಿಧವಾದಂತ ನೀಚ ಕೃತ್ಯಗಳು ಈ ದೇಹದ ಮೇಲೆ ಇರಬಾರದು. ಯಾಕೆಂದ್ರೆ ನೀವು ದೇವರ ಮಕ್ಕಳು. ಹಲ್ಲೆಲೂಯಾ. ದೇವರಿಂದ ಸೃಷ್ಟಿಸಲ್ಪಟ್ಟವರು,
ದೇವರಿಗೋಸ್ಕರ ಇರುವಂತವರು. ನಿಮ್ಮ ದೇಹ ಪವಿತ್ರಾತ್ಮನು ವಾಸ ಮಾಡುವಂತ ಗರ್ಭಗುಡಿ ನಿಮ್ದು. ಈ ಗರ್ಭಗುಡಿಯಲ್ಲಿ ಪಾಪ ಇರಬಾರ್ದು. ಪಾಪ ನೋಡಿದ್ರೆ ದೇವರಿಗೆ ದುಃಖ ಆಗುತ್ತೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನದಲ್ಲಿ, ನಿಮ್ಮೊಳಗಿರುವಂತ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ, ನೀವು ವಿಮೋಚನೆಯ ದಿನಕ್ಕೋಸ್ಕರವಾಗಿ ಮುದ್ರೆ ಹಾಕಿದ್ದಾರೆ. ನೀವು ರಾಜವಂಶದವರು, ಯಾಜಕ ಕುಲದವರು, ದೇವರ ಮಕ್ಕಳು. ಇಂಥ ಮಕ್ಕಳಾಗಿರುವಂತ ನಿಮ್ಮ ದೇಹದ ಮೇಲೆ ಪಾಪ ಇದ್ರೆ ದೇವರು ಸಹಿಸಲ್ಲ. ಹೊಸ ವರ್ಷದಲ್ಲಿ ನಾವು ಇದನ್ನ ಕಲಿಬೇಕು. ಹಲ್ಲೆಲೂಯ. ನನ್ನ ದೇಹದ ಮೇಲೆ ಪಾಪ ಇರಬಾರ್ದಪ್ಪ. ನನ್ನ ದೇಹ ನಿಂದು ಸ್ವಾಮಿ, ನೀನೇ ನನಗೆ ಈ ದೇಹ ಕೊಟ್ಟಿದೀಯ, ಈ ಅಂದ ಚಂದ ಕೊಟ್ಟಿದೀಯ, ಈ ಶಕ್ತಿ ಸಾಮರ್ಥ್ಯ ಕೊಟ್ಟಿದೀಯ, ಇಷ್ಟು ಹೈಟ್ ಬೆಳೆಯೋದಕ್ಕೆ ಎಲ್ಲ ಕುಟುಂಬ ಕೊಟ್ಟಿದೀಯ, ಗಂಡ ಹೆಂಡತೀರ್ನ ಕೊಟ್ಟಿದ್ದೀರಿ, ಮನೆನ ಕೊಟ್ಟಿದ್ದೀರಿ, ಹಣ ಸಂಪಾದನೆ ಮಾಡೋದಕ್ಕೆ ಶಕ್ತಿ ಕೊಟ್ಟಿದ್ದೀರಿ. ಇದು ನಂದಲ್ಲ. ನೀವು ಒಂದು ವೇಳೆ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 12ರಿಂದ 17 ವಚನಗಳನ್ನು ಓದಿದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನನ್ನ ಪ್ರಿಯ ಮಿತ್ರರೇ, ನನ್ನ ಪ್ರಿಯ ಜನರೇ, ನೀವು ನಿಮ್ಮ ಸ್ವಂತ ಸಾಮರ್ಥ್ಯದಿಂದ ಆಸ್ತಿ ಮಾಡ್ಕೊಳ್ಳಿಲ್ಲ. ನಾನು ಆರೋಗ್ಯ ಕೊಟ್ಟಿದ್ದಕ್ಕೆ ಆಸ್ತಿ ಮಾಡ್ಕೊಂಡಿರೋದು. ನೀವು ನಿಮ್ಮ ಸ್ವಂತವಾಗಿ ನೀವು ಮನೆ ಕಟ್ಕೊಳ್ಳಿಲ್ಲ. ನಿಮಗೆ ಮನೆ ಕಟ್ಕೊಳ್ಳೋದಿಕ್ಕೆ ನಾನು ದುಡ್ಡು ಕೊಟ್ಟಿದ್ದಕ್ಕೇನೆ ನೀವು ಕಟ್ಕೊಂಡಿರೋದು. ಮತ್ತು ನಿಮ್ಮ ಚೈನು, ಬಂಗಾರದ ಚೈನು, ಉಂಗುರ, ಅದು ಇದು, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇವೆಲ್ಲ ನಾನೇ ಕೊಟ್ಟಿದ್ದು. ಹಗ್ಗಾಯನ ಪುಸ್ತಕ 2ನೇ ಅಧ್ಯಾಯ 8ನೇ ವಚನ, ಬೆಳ್ಳಿ ನಂದು, ಬಂಗಾರ ನಂದು, ನಿಂದೇನಿದೆ? ನೋಡಿದ್ರ, ಎಲ್ಲ ಅವ್ರದೇ. 24ನೇ ಕೀರ್ತನೆ 1ನೇ ವಚನ, ಭೂಮಿ ಅದರಲ್ಲಿರುವ ಸಮಸ್ತವೂ ದೇವರದೇ, ಲೋಕವು ಅದರ ನಿವಾಸಿಗಳು ಆತನವೇ, ನಾವೆಲ್ಲರೂ ಆತನಿಗೆ ಸೇರಿದವ್ರೆ. ಹಾಗಾದ್ರೆ ನಮ್ಮ ದೇಹದ ಮೇಲೆ ಪಾಪ ಇರಬಾರದು. ಈ ಹೊಸ ವರ್ಷದಲ್ಲಿ ತೀರ್ಮಾನ ಮಾಡಬೇಕು. ನನ್ನ ಬಾಯಿ ಪಾಪ ಇರಬಾರ್ದು, ಕಣ್ಣಿನ ಪಾಪ ಇರಬಾರ್ದು, ಕಿವಿ ಪಾಪ ಇರಬಾರ್ದು, ಅಂಗಾಂಗಗಳಲ್ಲಿ ಯಾವುದೇ ದುರಾಸೆಗಳಿರಬಾರ್ದು, ದುಷ್ಟ ಆಸೆಗಳು ಇರಬಾರ್ದು. ಒಬ್ಬರು ನೋಡೋದು ಇಷ್ಟಪಡೋದು ತಪ್ಪು, ಒಬ್ಬರು ನೋಡೋದು ಸೈಡ್ ಹೊಡಿಯೋದು ತಪ್ಪು. ನೀವು ಆ ರೀತಿ ಮಾಡಿದ್ರೆ ವ್ಯಭಿಚಾರಿಗಳು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಯಾರನ್ನಾದ್ರೂ ನೀವು ನೋಡಿ ವ್ಯತ್ಯಾಸದ ಕಣ್ಣಿನಿಂದ ನೋಡಿದ್ರೆ ಆಗ್ಲೇ ನೀವು ವ್ಯಭಿಚಾರ ಮಾಡಿದವರಾಗಿರ್ತೀರಿ. ಯಾವುದೇ ಹೆಣ್ಮಗಳನ್ನಾಗ್ಲಿ ಗಂಡು ಹುಡುಗರನ್ನ ನೋಡಿದ್ರೆ ಶುದ್ಧ ಮನಸ್ಸಿನಿಂದ, ಅಂತಃಕರಣದಿಂದ ಅವರನ್ನ ತಂಗಿ, ತಮ್ಮ, ಅಕ್ಕ ಅಥವಾ ದೊಡ್ಡವರಿಗೆ ತಾಯಿ ಸ್ಥಾನ ಕೊಟ್ಟು ಅವ್ರನ್ನ ನಿನ್ನ ಹೆಂಡತಿ ಅಥವಾ ನಿನ್ನ ಗಂಡನನ್ನು ಬಿಟ್ಟು ಯಾರನ್ನು ಕೂಡ ದುಷ್ಟ ಕಣ್ಣಿನಿಂದ ನೋಡಬಾರದು. ಹಾಗೆ ನೋಡಿದ್ರೆ ನಿನ್ನ ಕಣ್ಣೇ ಕಿತ್ತಾಕ್ತೀನಿ ಅಂತ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿದೆ. ಕಣ್ಣು ಕಿತ್ತಾಕ್ಬಿಡ್ತೀನಿ. ನೋಡೋ ತನಕ ದೇವ್ರು ನೋಡ್ತಾರೆ, ಕೇಳಲಿಲ್ಲ ಅಂದ್ರೆ ಕಣ್ಣು ಕಿತ್ತಾಕ್ಬಿಡ್ತಾರೆ. ಬರಬಾರದು ಕಾಯಿಲೆಗಳನ್ನು ಕೊಡ್ತಾರೆ. ನೋಡ್ಕೊಳ್ಬೇಕು. ಆವಾಗ ಬೆಡ್ರಿಡನ್ ಆಗ್ಬಿಟ್ಟು ಈಗ ತಾನೇ ಒಬ್ರು ಅಲ್ಲಿ ನಾನು ಕುಂತಾಗ ಒಬ್ರು ಫೋನ್ ಮಾಡಿದ್ರು, ಅಣ್ಣ ನನಗೆ 2 ಕಾಲು ಮುರಿದೋಗಿದೆ ಅಣ್ಣ, ನಾನೇನಾನ ಮಾಡಲಿ? ಇನ್ನೇನು ಮಾಡೋಕ್ಕಾಗಲ್ಲ, ನೀವು ಹಂಗೆ ಕೂತ್ಕೊಂಡಿರ್ಬೇಕು, 1, 2 ಎಲ್ಲ ಕೂಡ ಮಂಚದ ಮೇಲೆ ಮಾಡಿಕೊಂಡು ಜೋಪಾನವಾಗಿರ್ರಿ, ಅದು ಇರೋ ಬದಲಿಗೆ ದೇವ್ರ ಹತ್ರಕ್ಕೆ ಹೋಗ್ರಿ ಅಂತ ಪ್ರಾರ್ಥನೆ ಮಾಡಿದೆ. ನಾನು ಇರುವಂತ ಹೇಳಲಿಲ್ಲ, ನೀವು ಹೋಗ್ರಿ ಅಂತ ಹೇಳಿದೆ. ಏನ್ ಪ್ರಯೋಜನ? ನೀವು ಇದುವರೆಗೂ ನೀವು ದೇವರಿಗೆ ಒಂದು ವೇಳೆ ಕಷ್ಟ ಕೊಟ್ಟಿದ್ದೇ ಆಗಿದ್ರೆ ನಿಮ್ಮನ್ನ ದೇವರು ಉಳಿಸಲ್ಲ. ನೀವು ಒಂದು ವೇಳೆ 1ನೇ ಸಮುವೇಲನ ಪುಸ್ತಕ 15ನೇ ಅಧ್ಯಾಯ 10ನೇ ವಚನದಲ್ಲಿ ಸೌಲನನ್ನ ನಾನು ರಾಜನನ್ನಾಗಿ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅಂತ ಹೇಳಿದರು. ಯಾಕೆ ಅಂದ್ರೆ ಅವನು ದೇವರಿಗೆ ಇಷ್ಟವಾಗಿ ನಡ್ಕೊಳ್ಳಿಲ್ಲ, ದೇವರಿಗೆ ಆಯಾಸಕರವಾಗಿದ್ದ. ಅದಕ್ಕೆ ಅವನ ರಾಜರತನವನ್ನು ತೆಗೆದಾಕ್ಬಿಟ್ಟ. ಆದಿಕಾಂಡ 6ನೇ ಅಧ್ಯಾಯ 5-6 ವಚನಗಳು, ಮನುಷ್ಯರನ್ನು ಭೂಮಿಯ ಮೇಲೆ ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ಅಂತೀರಾ? ಸ್ವಾಮಿ ಹೇಳಿದ್ರು, ದೇವರು ಹೇಳಿದ್ರು. ಯಾಕೆ ಅಂದ್ರೆ ಈ ಮನುಷ್ಯರನ್ನು ನಾನು ಬಹಳ ಪ್ರೀತಿಯಿಂದ ಉಂಟು ಮಾಡಿದೆ. ಈ ಮನುಷ್ಯರನ್ನು ನೆಲದ ಮಣ್ಣಿನಿಂದ ನಾನು ತೆಗೆದು ಅದನ್ನ ಒಂದು ನನ್ನ ಆಕಾರವನ್ನು ಕೊಟ್ಟು ಅದಕ್ಕೆ ಉಸಿರಿಲ್ಲದೆ ಇರುವಾಗ ಊದಿದನು ಅಂತ 7ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ನಾನು ಉಸಿರು ಕೊಟ್ಟೆ. ಇವ್ರೇನ್ ಮಾಡ್ತಾ ಇದ್ದಾರೆ? ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಅನ್ಯಾಯ, ಅಕ್ರಮ, ನೀಚತನ, ವರಿತ್ವ, ಭ್ರಷ್ಟತ್ವ, ನಾನತ್ವ, ಚಾಡಿ ಹೇಳೋದು, ಅದು ಇದು ಎಲ್ಲ ಹೊಲಸು ಮಾಡ್ತಾ ಇದ್ದಾರೆ. ಪ್ರಪಂಚನೇ ಹೊಲಸಾಗ್ಬಿಟ್ಟಿದೆ. ನಾನು ಸೃಷ್ಟಿ ಮಾಡಿರುವಂತ ಪ್ರಪಂಚ ಒಳ್ಳೇದಾಗಿತ್ತು, ಒಳ್ಳೇದು ಅಂತ ಅಂದ್ಬಿಟ್ಟು ನಾನು ನೋಡಿದೆ. ಆದ್ರೆ ಈ ಮನುಷ್ಯರು ಕೆಟ್ಟೋಗ್ಬಿಟ್ಟು ಇವ್ರಿಗೆ ನಾನು ಇಷ್ಟಪಡಲ್ಲ.
ಕೊನೆಗೆ ಏನಾಗೋಯ್ತು ಗೊತ್ತಾ? ಜಲಪ್ರಳಯ ಬಂತು ನೋವನ ಕಾಲದಲ್ಲಿ. ನಿಮಗೆ ಗೊತ್ತೇ ಇದೆ, 40 ದಿವಸ ಆನೆ ಸೊಂಡಿನಷ್ಟು ದಪ್ಪ ಒಂದೊಂದು ಹನಿ ಧಡ 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 ಬಿದ್ದು ಎಲ್ಲ ಬೆಟ್ಟಗಳು ಎಲ್ಲ ಮುಳುಗೋಗ್ಬಿಡ್ತು. ಮನುಷ್ಯರು ಎಲ್ಲೂ ಕೂಡ ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಕೆಲವು ಸಲ ಮಳೆಗಾಲದಲ್ಲಿ ಮಳೆ ಬಂದಾಗ ಕೆಲವು ಮನೆಗಳೇನಾದ್ರು ತುಂಬಿದ್ರೆ ಮನೆ ಮೇಲೆ ಹೋಗಿ ಕೂತ್ಕೊಂಡಿರ್ತಾರೆ, ಮರಗಳು ಏರ್ತಾರೆ. ಆದರೆ ಆಗಿನ ಕಾಲದಲ್ಲಿ ಹೆಂಗ್ ಗೊತ್ತಾ? ಮರನೂ ಇಲ್ಲ, ಬೆಟ್ಟನೂ ಇಲ್ಲ, ಎಲ್ಲ ಮುಳುಗೋಯ್ತು. ಯಾಕೆ? ದೇವ್ರ ಕೋಪ ಬಂದಿದ್ದಕ್ಕೆ. ನನ್ನ ಪ್ರಿಯ ಮಿತ್ರರೇ, ದೇವರಿಗೆ ಕೋಪ ಬರಿಸ್ಬೇಡಿ, ದೇವರಿಗೆ ಸಂತೋಷ ಪಡಿಸ್ರಿ ನಿಮ್ಮ ದೇಹದಿಂದ. ಅದಕ್ಕೆ ನಿಮ್ಮ ದೇಹ ದೇವರಿಗೆ ಮೀಸಲಾಗಿಡ್ರಿ. ಇದು ದೇವ್ರದು ಅಂತ ಹೇಳ್ರಿ. ಈ ದೇಹದಲ್ಲಿ ವ್ಯಭಿಚಾರ ಮಾಡಬಾರ್ದು, ಈ ದೇಹದಲ್ಲಿ ಕಾಮದ ಆಸೆ ಹುಟ್ಟಬಾರ್ದು. ನಿನಗೆ ದೇವರು ಕೊಟ್ಟಿರುವಂತ ಹೆಂಡತಿನೋ ಗಂಡನೋ ಅವನ ಜೊತೆಯಲ್ಲಿ ಮಾತ್ರ ನಿನಗೆ ಕಾಮ ಸಂಬಂಧ ಇರಬೇಕೇ ಹೊರತು ಬೇರೆಯವರೊಂದಿಗೆ ಇರಬಾರದು. ಹಲ್ಲೆಲೂಯಾ. ಎಸ್, ಈ ದೇಹ ದೇವರಿಗೆ ಅಂತ ಅಂದ್ಬಿಟ್ಟು ಮೀಸಲಾಗಿಡ್ಬೇಕು. ಮೀಸಲು ಅಂದ್ರೆ ಏನು ಗೊತ್ತಾ? ಪ್ರತ್ಯೇಕವಾಗಿಡೋದು. ಗಬ್ ಮಾಡ್ಕೊಳಂಗಿಲ್ಲ, ಗಲೀಜ್ ಮಾಡ್ಕೊಳಂಗಿಲ್ಲ. ನಮ್ಮ ಹಿಂದೂ ಬಾಂಧವರು ನೈವೇದ್ಯಕ್ಕೆ ಅಂತ ತೆಗೆದಿಟ್ಟಿರ್ತಾರೆ ಸಪರೇಟ್ ಆಗಿ. ಆ ನೈವೇದ್ಯದ ಪದಾರ್ಥಗಳನ್ನು ಯಾರು ಮುಟ್ಟಲ್ಲ. ಹಾಗೆಯೇ ಈ ದೇಹ ನೈವೇದ್ಯವಾಗುವಂತ ದೇಹ, ಇದು ದೇವರಿಗೆ ಅಂತ ಇಟ್ಬಿಡ್ಬೇಕು. ಇದು ನಂಬರ್ 1. ಹಲ್ಲೆಲೂಯಾ. ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಡ್ರಿ. ಅದನ್ನ ನೀವು ದುರ್ಬಳಕೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅದು ನಿನ್ನ ಇಷ್ಟ ಬಂದಂಗೆ ನಿನಗೆ ಹೇಗೂ ದುಡ್ಡು ಕೊಟ್ಟಿದ್ದಾನೆ ಮತ್ತು ತುಟಿ ಕೊಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಅನ್ಬೇಡಿ. ಇದು ತುಟಿ ಕೊಟ್ಟಿರೋದು, ಕೈ ಕೊಟ್ಟಿರೋದು ಸಿಗರೇಟ್ ಬೀಡಿ ಹಿಡಿಯಕ್ಕಲ್ಲ, ಅಥವಾ ಪಾಕೆಟ್ ಹಾಕೊಳಕ್ಕಲ್ಲ, ಗುಟ್ಕಾ ತಿನ್ನಕ್ಕಲ್ಲ, ಅಲ್ಲ, ಪರಿಶುದ್ಧವಾಗಿ ಜೀವನ ಮಾಡೋದಕ್ಕೆ. ಪರಿಶುದ್ಧನಾದ ದೇವರು ನಿನ್ನ ಹತ್ರ ಇದ್ದಾನೆ, ನಿನ್ನೊಳಗಿದ್ದಾನೆ. ಆತನಿಗೆ ದುಃಖ ಪಡಿಸಬಾರದು. ಹಲ್ಲೆಲೂಯಾ. ಮೀಸಲಾಗಿ. ಎರಡನೇದು ಮೆಚ್ಚುಗೆಯಾಗಿ. ಮೊದಲನೇದು ಮೀಸಲಾಗಿ. ಈ ದೇಹ ನಂದಲ್ಲಪ್ಪ, ನಾನು ಇಷ್ಟ ಬಂದಂಗೆ ನಡ್ಕೊಳಂಗಿಲ್ಲ, ನಾನು ಇಷ್ಟ ಬಂದಂಗೆ ನಾನು ಕೆಟ್ಟ ಪಾಪಗಳನ್ನು ಮಾಡಂಗಿಲ್ಲ. ನನ್ನ ದೇಹ ದೇವ್ರು ಕೊಟ್ಟಿರುವಂಥದ್ದು ಪರಿಶುದ್ಧವಾಗಿರ್ಬೇಕು. ದೇವ್ರು ಪರಿಶುದ್ಧನು. ಪರಿಶುದ್ಧವಾದಂಥ ದೇವ್ರ ಹತ್ರಕ್ಕೆ ಹೋಗ್ಬೇಕು ಅಂತಂದ್ರೆ ನೀನು ಪರಿಶುದ್ಧನಾಗಿರ್ಬೇಕಲ್ವೇ? ಪರಿಶುದ್ಧತೆ ಇಲ್ಲದೆ ಯಾರು ದೇವ್ರ ಹತ್ರಕ್ಕೆ ಹೋಗಕ್ಕಾಗಲ್ಲ ಅಲ್ಲ. ಹಾಗಾದ್ರೆ ಪರಿಶುದ್ಧನಾದಂಥ ದೇವ್ರ ಹತ್ರಕ್ಕೆ ಹೋಗ್ಲಿಲ್ಲ ಅಂದ್ರೆ ಹೋಗೋದೇ ನರಕ. ಎಸ್, ಆ ನರಕ ಬೆಂಕಿ ಅದು ಯುಗ ಯುಗಾಂತರ. ಬೆಂಕಿ ಯಾರಲ್ಲ, ಆ ಕಡಿಯುವ ಹುಳ ನಿನ್ನನ್ನು ಬಿಡಲ್ಲ. ಅಲ್ಲಿ ಅಯ್ಯೋ ಕಟ ಅಂತ ಅಂದ್ಬಿಟ್ಟು ಇರ್ಬೇಕಾಗುತ್ತೆ. ಅದಕ್ಕೆ ಯೇಸು ಸ್ವಾಮಿ ಅವರು ದೀರ್ಘ ಶಾಂತನಾಗಿ ಇವತ್ತು 2025 ಜನವರಿ 1ನೇ ತಾರೀಕು ನಮಗೆ ಕೇಳ್ಕೊಳ್ತಾ ಇದ್ದೇನೆ, ಮಕ್ಕಳೇ, ನಿಮ್ಮ ದೇಹಗಳನ್ನ ನರಕಕ್ಕೆ ಹೋಗೋದಕ್ಕೆ ಬಿಡಬೇಡ್ರಿ. ಸ್ವರ್ಗಕ್ಕೆ ಬನ್ನಿ, ನನ್ನ ಹತ್ರಕ್ಕೆ ಬನ್ನಿ, ನನ್ನ ಜೊತೆಯಲ್ಲಿರ್ರಿ. ನಾನು ಕೊಡುವಂತ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಡ್ರಿ. ಈ ದೇಹ ನಿಮ್ಮದಲ್ಲ, ಇದು ಸಾಯುವಂತ ದೇಹ. ಇವತ್ತು ನಾಳೆನೋ ಸಾಯುತ್ತೆ. ಒಂದು 70-80 ವರ್ಷ ಅಥವಾ 100 ವರ್ಷ ಆದ್ರೂ ಕೂಡ ಈ ದೇಹ ಸತ್ತೋಗುತ್ತೆ. ಯೋಬನ ಪುಸ್ತಕ 24ನೇ ಅಧ್ಯಾಯ 20ನೇ ವಚನ, ಸತ್ತ ಮೇಲೆ ನಿಮ್ಮ ಹೆಣವನ್ನು ಭೂಮಿಯಲ್ಲಿ ಇಡ್ತಾರೆ. ಯೋಬನ ಪುಸ್ತಕ 24:20ನೇ ವಚನ, ಭೂಮಿಯಲ್ಲಿ ಇಟ್ಟ ಮೇಲೆ ಭೂಮಿಯ ಒಳಗಡೆ ಇರುವಂತ ಹುಳಗಳು ಬಂದು ನಿಮ್ಮ ದೇಹವನ್ನು ತಿನ್ನುತ್ತೆ. ತೆಗೆದವರು ಹೋದ್ರಿ ನೋಡೋಣ. ಹೆತ್ತ ಹೊಟ್ಟೆ ಅವನನ್ನು ಮರೆತು ಬಿಡುವುದು, ಹುಳವು ಅವನ ಹೆಣವನ್ನು ರುಚಿಯಿಂದ ತಿನ್ನುತ್ತಂತೆ. ಒಳಗಡೆ ಮಣ್ಣಲ್ಲಿ ಇಟ್ಬಿಟ್ಟು ಅಲ್ಲೇ ಇರ್ತೀರಾ ನೀವು. ಒಂದ್ಸಲ ಒಬ್ಬ ದೊಡ್ಡ ಆಸ್ತಿ, ಬಹಳ ದುಡ್ಡಿತ್ತಂತೆ ಅವನು ಎಲ್ರಿಗೂ ಖರ್ಚು ಮಾಡ್ತಾ ಇದ್ನಂತೆ. ಅವ್ರ ಅಪ್ಪ ಅಮ್ಮನಿಗೂ, ಹೆಂಡತಿಗೂ, ಮಕ್ಕಳಿಗೂ, ಸ್ನೇಹಿತರಿಗೂ ನೀರು ಚೆಲ್ಲಂಗೆ ಖರ್ಚು ಮಾಡ್ತಾ ಇದ್ನಂತೆ. ಆಗ ಒಬ್ಬ ತಾತ ಬಂದು ಹೇಳಿದಂತೆ, ಯಾಕಪ್ಪ ಖರ್ಚು ಮಾಡ್ತೀಯಾ? ಇದು ದೇವ್ರು ಕೊಟ್ಟಿರೋ ದುಡ್ಡು, ದೇವ್ರಿಗೂ ಕೊಟ್ಟು ನೀನು ಆಶೀರ್ವಾದ ಪಡ್ಕೊಳ್ಳೋದು ಬಿಟ್ಟು ಜನರಿಗೋಸ್ಕರ ಏನು ಹಿಂಗೆ ಖರ್ಚು ಮಾಡಿದೆ? ಇಲ್ಲ ತಾತ, ಈ ಜನನೇ ನನಗೆ ಮುಂದೆ ಜೊತೆಯಲ್ಲಿರೋದು, ನನ್ನ ಜೊತೆಯಲ್ಲಿರೋದು ಈ ಜನ ಅಂದ್ರಂತೆ. ಹೋಗಿ ಕೇಳು, ನಿನ್ನ ಸತ್ತ ಮೇಲೆ ನಿನ್ನ ಜೊತೆಗೆ ಬರ್ತಾರೇನೋ ಕೇಳು, ಹೋಗಿ ಬಂದು. ಅವನು ಬಂದು ಅಪ್ಪ ಅಮ್ಮನ ಕೇಳಿದ್ರಂತೆ, ಅಪ್ಪ
ಜನ್ಮ ಕೊಟ್ಟ ತಂದೆ ತಾಯಿಗಳೇ, ಪೂಜ್ಯ ನಮಸ್ಕಾರಗಳು. ನಾನು ಸತ್ರೆ ನಾನು ಗುಂಡಿಗೆ ಹೋಗ್ತೀನಲ್ವಾ? ಕಣ, ಹೋಗ್ತೀಯ? ಅಲ್ಲಿಗೆ ನೀವು ಬಂದು ನನ್ನ ಜೊತೆಲಿ ಇರ್ತೀರಾ? ಎಂತ ಮಾತು ಮಾತಾಡ್ತೀಯ? ನೀನು ಸತ್ತವ್ ನೀನು ಹೋಗ್ತೀಯ, ನಾವ್ಯಾಕೋ ಬರ್ಬೇಕು? ಹಂಗಾದ್ರೆ ನನ್ನ ಜೊತೆಲಿ ಬರಲ್ಲ ಅಪ್ಪ ಅಮ್ಮ. ಹೆಂಡತಿ ಹತ್ರ ಹೋದ್ನಂತೆ. ಹೆಂಡತಿ ನಿನಗೆ ಎಲ್ಲಾ ಒಡವೆ ತಂದು ಕೊಟ್ಟಿದ್ದೀನಿ, ಸಮೃದ್ಧಿಯಾಗಿ ಎಲ್ಲ ಕೊಟ್ಟಿದ್ದೀನಿ, ನೀನಂದ್ರೆ ನನಗೆ ತುಂಬಾ ಇಷ್ಟ ಕಣೆ ಸಿಂಗಾರಿ, ಮತ್ ನಿನ್ನನ್ ಬಿಟ್ಟು ನಾನಿರಕ್ ಆಗಲ್ಲ ಕಣೆ ಬಂಗಾರಿ. ಅದಕ್ಕೋಸ್ಕರ ನಾನೇನಾದ್ರೂ ಸತ್ರೆ ಗುಂಡಿಲ್ಲಾಗ್ತಾರಲ್ವಾ, ಅವಾಗ ನೀನು ನನ್ನ ಜೊತೆನಲ್ಲಿ ಬಾರೆ. ಎಂತ ಮಾತಾಡ್ತಿರ್ಲಿ? ಇರೋ ತನಕ ಬೇಯಿಸ್ಕೊಡ್ತೀನಿ, ಚೆನ್ನಾಗಿರ್ತೀನಿ, ನಿನ್ ಜೊತೆಗಿರ್ತೀನಿ. ನೀನ್ ಅಲ್ಗೋದ್ಮೇಲೆ ನಾನು ಬರಲ್ಲ. ಅಯ್ಯೋ ದೇವ್ರೇ, ಬರಲ್ವಾ? ನೀನು ಸತ್ತ ದಿನ ನನಗೂ ನಿನಗೂ ಸಂಬಂಧನೇ ಕಟ್ಟಾಯ್ತು. ಹೆಂಡತಿ ಹೇಳಿದ್ರು, ತಂದೆ ತಾಯಿ ಹೇಳಿದ್ರು, ಕೊನೆಗೆ ಬೇಕಾದ್ರೆ ನಿನಗೋಸ್ಕರ ಅಳ್ತೀನಿ ರೀ, ಎಷ್ಟು ಬೇಕಾದ್ರೂ ಅಳ್ತೀನಿ, ದುಃಖ ಬಂದಿಲ್ಲ ಅಂದ್ರೂ ಅಯ್ಯೋ ಬಿಟ್ಟೋದ್ಯ ಅಷ್ಟು ಮಾಡ್ತೀನಿ ನೋಡಪ್ಪ. ಹೆಂಡತಿ ಹೇಳ್ತಾಳೆ. ಕೊನೆಗೆ ಸ್ನೇಹಿತರ ಹತ್ರ ಹೋದ್ರು. ಏನಪ್ಪ, ನೀನ್ ನನ್ನ ಪ್ರಾಣ ಸ್ನೇಹಿತ, ನೀನ್ ಪ್ರತಿದಿನ ಎದ್ದು ಬಂದಾಗೆಲ್ಲ ಸಮೃದ್ಧಿ ಹೋಟ್ಲ್ ಕರ್ಕೊಂಡೋಗಿ ಟೀ ಕೊಡಿಸ್ತಿದ್ದೆ, ಆಮೇಲೆ ಮಸಾಲೆ ದೋಸೆನೂ ಕೊಡಿಸ್ತಾ ಇದ್ದೆ, ಪ್ರತಿದಿನ ನಿನ್ಗೆ ಏನ್ ಬೇಕಾದ್ರೂ ಸಹಾಯ ಮಾಡ್ತಿದ್ದೆ, ಕರೆಕ್ಟೇನಾ? ನಾನು ಹೇಳ್ತಾ ಇಲ್ಲ, ಯಾವನ್ಗೆ ಹೇಳಿದ್ದೆ. ಆಮೇಲೆ ನಾನೇನಾದ್ರೂ ಸತ್ತು ಗುಂಡಿಗೆ ಹೋದ್ರೆ ನೀನು ನನ್ನ ಜೊತೆಲಿ ಬರ್ಬೇಕು ಅಂತಾರೆ. ಅಲ್ಲ, ನಿನ್ನ ಬುದ್ಧಿ ಇಲ್ಲದೆ ಇರೋವನೇ, ಏನೋ ನೀನ್ ಬದುಕಿರೋ ತನಕ ನಿನ್ ಜೊತೆಲಿ ಇರ್ತೀನಿ, ನೀನ್ ಸತ್ತು ಗುಂಡಿಗೆ ಹೋದ್ಮೇಲೆ ನಾನು ಯಾಕೆ ಬರ್ಬೇಕು? ಬೇಕಾದ್ರೆ ನಿನಗೆ ಒಂದು ಮಂಕ್ರಿ ಹೂವು ತಗೊಂಡ್ಬಂದ್ಬಿಟ್ಟು ಹಾಕ್ತೀನಿ, ಬೇಕಾದ್ರೆ ಒಂದು ಗಾಡಿ ಹೂವು ತಂದು ಹಾಕ್ತೀನಿ, ಆ ರೋಡ್ನಲ್ಲೆಲ್ಲ ಹಾಕ್ತೀನಿ, ನಿನ್ ಗುಂಡಿ ಇಡೋ ತನಕ ಅಲ್ಲೇ ಇರ್ತೀನಿ. ಹೋದ್ಯಾ ಮಿತ್ರಮ್ಮ ಅಂತ ಮನೆಗೆ ಹೋಗ್ತೀನಿ. ಇಷ್ಟೇ. ಮನುಷ್ಯ ಈ ಸಾಯತಕ್ಕ ದೇಹದ ಮೇಲೆ ಪಾಪ ಇರಬಾರ್ದು, ಅದೆಲ್ಲ ಹೋಗೋದೇ ಗುಂಡಿಗೆ. ಆದ್ರೆ ದೇವರನ್ನ ಸಂಪಾದನೆ ಮಾಡ್ಕೊಂಡ್ರೆ ನೀನ್ ದೇವ್ರ ಹತ್ರಕ್ಕೆ ಹೋಗ್ತೀಯ. ಹೊಡೀರಿ ಚಪ್ಪಾಳೆ. ಹಾಗಾದ್ರೆ ಹೇಳಿ, ಇದು ನಂಬರ್ 1, ನಿನ್ನ ದೇಹ ದೇವರಿಗೆ ಮೀಸಲಾಗಿರ್ಬೇಕು. ಎರಡನೇದಾಗಿ ಮೆಚ್ಚುಗೆ ಆಗಿರ್ಬೇಕು. ದೇವರು ನಿನ್ನನ್ನು ಮೆಚ್ಕೊಳ್ಬೇಕು, ನಿನ್ನ ಜೀವನ ಮೆಚ್ಕೊಳ್ಬೇಕು, ನಿನ್ನ ನಡತೆಗೆ ಮೆಚ್ಕೊಳ್ಬೇಕು. ಒಂದು ಪ್ರಸಂಗಿ ಪುಸ್ತಕ ಅಂತ ಇದೆ, 9ನೇ ಅಧ್ಯಾಯ ತೆಗಿರಿ. 9ನೇ ಅಧ್ಯಾಯ 7ನೇ ವಚನದಿಂದ 7, 8, 9 ವಚನಗಳನ್ನು ಓದ್ರಿ. ಪ್ರಸಂಗಿ. ಹೋಗು, ನಿನ್ನ ಅನ್ನವನ್ನು ಸಂತೋಷದಿಂದ ಉಣ್ಣು, ನಿನ್ನ ದ್ರಾಕ್ಷರಸವನ್ನು ಒಳ್ಳೆಯ ಮನಸ್ಸಿನಿಂದ ಕುಡಿ. ದೇವರು ನಿನ್ನ ನಡತೆಗೆ ಈಗ ಮೆಚ್ಚಿದ್ದಾನೆ. ನಿನ್ನ ನಡತೆಗೆ ಮೆಚ್ಚಿದ್ದಾನೆ. ನಿನ್ನ ನಡತೆಗೆ ಮೆಚ್ಚಿ ನಿನಗೆ ಮಡದಿ ಎಂದು ಕೊಟ್ಟಿದ್ದಾನೆ. ಮುಂದುವರಿಸ್ರಿ. ನಿನ್ನ ಬಟ್ಟೆಗಳು ಬೆಳ್ಳಗಿರಲಿ, ತಲೆಗೆ ತೈಲದ ಕೊರತೆ ಇಲ್ಲದಂಗಿರಲಿ. ಲೋಕದೊಳಗೆ ದೇವರು ನಿನಗೆ ನೇಮಿಸಿರುವ ವ್ಯರ್ಥ ಜೀವಮಾನದ ವ್ಯರ್ಥ ದಿನಗಳನ್ನೆಲ್ಲ ನಿನ್ನ ಪ್ರಿಯ ಪತ್ನಿಯೊಡನೆ ಸುಖದಿಂದ ಇರಪ್ಪ. ನಿನ್ನ ಬಾಳಿನಲ್ಲಿಯೂ ನೀನು ಲೋಕದೊಳಗೆ ಪಡುವ ಪ್ರಯಾಸದಲ್ಲಿಯೂ ಇದೇ ನಿನಗೆ ಬಂದ ಪಾಲು. ನಿನಗೆ ಆಸ್ತಿ ಬರಲ್ಲ. ನಿನಗೆ ಎಷ್ಟು ಒಂದು ವೇಳೆ ಕೋಟಿ ಹಣ ಇಟ್ಕೊಂಡ್ರು ನಿನ್ನಿಂದ ಬರಲ್ಲ. ನಿನಗೆ ಸಿಗೋದು ಮನಃಶಾಂತಿ, ಆತ್ಮಶಾಂತಿ. ಒಂದು ವೇಳೆ ನಿನಗೆ ಸುಖ ಸಿಗಬೇಕು ಅಂದ್ರೆ ಹೆಂಡ್ತಿನೋ ಗಂಡನೋ ಕೊಟ್ಟಿದ್ದೀನಿ, ತಗೋ, ಎಂಜಾಯ್ ಮಾಡ್ಕೊ. ಅಂದ್ರೆ ದೇವರೇ ಕೊಟ್ಟಿರೋದು. ದೇವ್ರ ವಾಕ್ಯದಲ್ಲಿ ಒಂದು ಮಾತಿದೆ, ಜ್ಞಾನೋಕ್ತಿ 19ನೇ ಅಧ್ಯಾಯ ನಮಗೆ 4ನೇ ವಚನನೋ 14ನೇ ವಚನದಲ್ಲಿ, ಮನೆ ಮಾರು ಆಸ್ತಿ ಪಾಸ್ತಿ ತಂದೆ ತಾಯಿಗಳಿಂದ ಬರುತ್ತಂತೆ, ಆದ್ರೆ ಹೆಂಡತಿ ದೈವಾನುಗ್ರಹ, ಗಂಡನೂ ಕೂಡ ದೈವಾನುಗ್ರಹ. ಎಲ್ಲ ಇದೆ ನೋಡ್ರಿ 19ನೇ ಅಧ್ಯಾಯ, ಸ್ವಲ್ಪ ವಚನ 19, 14 ಹೋದ್ರಿ. ಮನೆ ಮಾರು ಆಸ್ತಿ ಪಾಸ್ತಿಯು ಪುತ್ರಗಳಿಂದ ದೊರಕುವು, ವಿವೇಕಿಯಾದ ಹೆಂಡತಿಯು ಯೆಹೋವನ ಅನುಗ್ರಹ. ನಿನಗೆ ಒಳ್ಳೆ ಹೆಂಡತಿನ ಕೊಟ್ಟಿದ್ದೀನಿ, ನೆಮ್ಮದಿಯಾಗಿ ಆಕೆ ಜೊತೆ ಜೀವನ ಮಾಡು. ಯಾಕೆ ಸೈಡ್ ಬಿಸ್ನೆಸ್? ಹೌದ್ರಾ? ನೀನು ಒಳ್ಳೆ ಗಂಡನ್ ಕೊಟ್ಟಿದ್ದೀನಿ, ಗಂಡನ ಜೊತೆನಲ್ಲಿರು. ಯಾಕೆ ನಿನ್ಗೆ ಆ ಕಡೆ ಈ ಕಡೆ ನೋಡ್ತೀಯ? ಇದು ನನಗೆ ಇಷ್ಟ ಇಲ್ಲ. ಹಾಗಾದ್ರೆ ಮೊದಲನೇದಾಗಿ ಮೀಸಲಾಗಿ ಇಟ್ಕೊಳ್ಳಿ ದೇವ್ರಿಗೆ.
ಎರಡನೇದಾಗಿ ದೇವರು ಮೆಚ್ಚಬೇಕು ನಿಮ್ಮ ಜೀವಿತವನ್ನು. ಮೂರನೇದಾಗಿ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಸಜೀವ ಯಜ್ಞ ಅಂದ್ರೆ ಏನು ಗೊತ್ತಾ? ನಾವು ಜೀವಂತವಾಗಿರುವಾಗಲೇ ನಮ್ಮನ್ನು ನಾವು ಸಾಯಿಸ್ಕೊಳ್ಬೇಕು. ಅದರ ಅರ್ಥ ಏನು ಗೊತ್ತಾ? ನಮಗೆ ಎಷ್ಟೋ ಆಶಾಪಾಶಗಳಿರುತ್ತೆ. ಆ ಆಶಾಪಾಶಗಳನ್ನು ಎಲ್ಲ ಬೇಕು ಅಂತ ಹೇಳಂಗಿಲ್ಲ. ಯಾವುದು ಬೇಕೋ ಅದನ್ನು ಮಾತ್ರ ನಾವು ಕೇಳ್ಕೊಳ್ಬೇಕು. ಅದನ್ನು ಬಿಟ್ಟು ನನಗೆ ಒಂದು ವೇಳೆ ಕ್ರಿಸ್ಮಸ್ ಹಬ್ಬ ಬಂತು ಅಂದ್ಕೊಳ್ಳಿ, ಬಂದಾಯಿತು, ಹೋಗಿದ್ದು ಆಗೋಯ್ತು, ಮತ್ತೆ ಬರಲ್ಲ, ಮುಗೀತು. ಕ್ರಿಸ್ಮಸ್ ಹಬ್ಬಕ್ಕೆ ಹೆಣ್ಮಕ್ಳು ಗಂಡು ಮಕ್ಕಳು ಕರ್ಕೊಂಡು ಹೋಗ್ಬಿಟ್ಟು ಒಂದು ಸೀರೆ ತಗೋ 2000 ಅಂತ ಹೇಳ್ತೀರಿ. ಗಂಡಸರು ಹೇಳ್ತಾರೆ. ಅಲ್ಲಿಗೆ ಹೋಗೋ ತನಕ ಹ್ಞೂ ಅಂತ ಹೋಗ್ತಾರೆ, ಹ್ಞೂ ಅಂತಾರೆ. ಅಲ್ಲಿಗೆ ಹೋದ್ಮೇಲೆ ಎಷ್ಟೆಲ್ಲಿ ಬೇಕಮ್ಮ ಅಂತ ಕೇಳ್ತಾನೆ ಅವನು. ಆವಾಗ ಗಂಡ ಹೇಳ್ತಾನೆ 2000 ಅಂತಾನೆ. ಆ ಅಮ್ಮ 2000 ಮುಖ ನೋಡೋದೇ ಇಲ್ಲ. ಅದೆಷ್ಟು ಅಣ್ಣ? ಅದಮ್ಮ 10,000 ಇದು 12,000, ಅದು 14,000. ಇವನು ಹೊಡ್ಕೊಳ್ತಾ ಇರ್ತಾನೆ, ಬೇಡ ಕಣೆ ಇರೋದ್ರಲ್ಲೇ ತೃಪ್ತರಾಗಿ 2,000 ನೋಡಿ ಇಲ್ಲೇ ಇದ್ದಾವೆ, ಇರ್ರೆ ಅದೊಂದು ತೋರ್ಸೋಣ ನೋಡೋಣ ತೋರ್ಸೋಣ. ಅವನು ತೆಗೆದಾಕದ 1, 2, 3 ಎಲ್ಲ ತೆಗೆದಾಕದ. ಆಮೇಲೆ ನೋಡ್ರಿ, ನನಗೆ ಈ ಸೀರೆ ಹೆಚ್ಚು ಇಷ್ಟ ಆಗಿದೆ, ಕೊಡಿಸಿದ್ರೆ ಇದನ್ನು ಕೊಡಿಸಿಲ್ವ, ನನಗೆ ಸೀರೆನೇ ಬೇಡ, ಹೋಗುತ್ತೆ. ಇದೇನಿದು? ಇದು ನಿನಗೆ ಸೆಲ್ಫ್ ಕಂಟ್ರೋಲ್ ಇಲ್ಲ. ನೀನು ಮೆಚ್ಚುಗೆಯಾಗಿ, ಮೀಸಲಾಗಿ, ಸಜೀವ ಯಜ್ಞವಾಗಿ ಇಲ್ಲ. ನೀನು ನಿನ್ನ ಆಸೆಗಳನ್ನು ಸಾಯಿಸಿಕೊಳ್ಳಿಲ್ಲ. ನಿನ್ನ ಆಸೆಗಳಲ್ಲಿ ಮನುಷ್ಯನ ಆಸೆಗೆ ಏನದು ಮಿತಿಯೇ ಇಲ್ಲ. ಏನು ಕೊಟ್ಟರು, ಇಡೀ ಭೂಲೋಕನೇ ಕೊಟ್ಟರು ಇನ್ನೂ ಬೇಕು ಅಂತ. ಹಂಗಾಗಿ ನಿಮಗೆ ಆಸೆನ ಕಂಟ್ರೋಲ್ ಮಾಡ್ಕೊಳ್ಬೇಕು. ಆ ಕಂಟ್ರೋಲಿಂಗ್ ಕೆಪಾಸಿಟಿ ಇರಬೇಕು. ಅದೇ ಸಜೀವ ಯಜ್ಞ. ಇದು 3ನೇದು. 4ನೇದು, ಸ್ವಲ್ಪ ಬೇಗ ಹೋಗ್ತೇನೆ. 4ನೇದು, ಇಹಲೋಕದ ನಡವಳಿಕೆಯನ್ನು ಅನುಸರಿಸಬೇಡ್ರಿ. ಇಹಲೋಕ ಹೇಳುತ್ತೆ ನೀನು ಎಲ್ಲ ಇಟ್ಕೊಂಡ್ಬಿಡು, ನಿನಗೆ ಬೇಕಾದದ್ದನ್ನೆಲ್ಲ. ಅಲ್ಲಿ ವಿಡಿಯೋ ತೆಗಿತಾ ಇದ್ದಾರೆ. ಇಹಲೋಕ ಏನ್ ಹೇಳುತ್ತೆ ಅಂತ ಅಂದ್ರೆ ಕಣ್ಣಿನ ಆಸೆ, ದೇಹದ ಆಸೆ, ಬದುಕು ಬಾಳಿನ ಡಬ್ಬ, ಎಂಜಾಯ್ ಮಾಡು ಅಂತದೆ. ಆದರೆ ದೇವರು ಹೇಳ್ತಾನೆ ಅದೆಲ್ಲ ಬೇಡ. ನಿನಗೆ ಪರಲೋಕದಲ್ಲಿ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಪುಷ್ಯ, ರಾಗ, ಮಾಣಿಕ್ಯ, ಗೋಮೇಧಕ, ಬೆರುಲ್ಲ ಅನ್ನುವಂಥ ಒಂದು ವಿಶೇಷವಾದಂಥ ಕಲ್ಲುಗಳಿಂದ ದೊಡ್ಡ ಪಟ್ಟಣ ಕಟ್ಟಿದ್ದೀನಿ, ಬಂಗಾರದ ಬೀರಿ ಹಾಕಿದ್ದೀನಿ. ಅದನ್ನು ನೋಡ್ಕೊಂಡು ಈ ಭೂಲೋಕದಲ್ಲಿ ಏನು ಇಲ್ಲದೆ ಇನವನಾಗಿ ನೀನು ಜೀವನ ಮಾಡು ಅಂತ ಹೇಳ್ತಾನೆ. ಆದರೆ ಕಣ್ಣಿನಾಶೆ ಹಂಗೆ ಹೇಳಲ್ಲ. ನಮಗೆ ಒಂದು ಯೋಹಾನ 1ನೇ ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನ, ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರ್ತಾನೆ. ಹಾಗಾದ್ರೆ ದೇವರ ಚಿತ್ತವನ್ನು ನೆರವೇರಿಸಬೇಕು. ನಾವು ಇಹಲೋಕದವರು ಅನ್ಯರ ಹಾಗೆ ನಡ್ಕೊಳ್ಳಂಗಿಲ್ಲ. ಅವರು ಡಿಜೆ, ಗೊತ್ತಾಯ್ತಾ? ರಾತ್ರಿ ಡಿಜೆ ಮ್ಯೂಸಿಕ್ ಏನು ಡಂಗಟಕ ಟಪಂಗುಚಿ. ನಾವು ದೇವರ ಮಕ್ಕಳು, ಅದಕ್ಕೆಲ್ಲ ಎಂಟರ್ಟೈನ್ ಮಾಡಂಗಿಲ್ಲ. ಅವರ ಹಾಗೆ ನಾವು ನಡ್ಕೊಳ್ಳಂಗಿಲ್ಲ. ಅವ್ರು ಲೋಕದ ವಿಷಯಗಳಲ್ಲಿ ಕುಡಿತಾರೆ, ತಿಂತಾರೆ, ಮಜಾ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಮ್ಗದಿಲ್ಲ. ನಮಗೆ ದೇವ್ರ ಹತ್ರ ಇರುವಂತ ಅವಕಾಶ ಪ್ರಾರ್ಥನೆ, ಭಕ್ತಿ, ನೀತಿ, ದಯೆ, ಉಪಕಾರ ಇವುಗಳನ್ನು ನಾವು ಹಿಡ್ಕೊಂಡು ಜೀವನ ಮಾಡಬೇಕೇ ಹೊರತು ಈ ನಾನಾ ವಿಧವಂತ ಲೋಕ ಕೊಡುವಂತ ಸಂತೋಷ ನಮ್ಮದಾಗಬಾರದು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ. ಇದು 4ನೇದು. 5ನೇದು, ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ. 5ನೇದು ನೂತನ ಸ್ವಭಾವ. ಏನದು ನೂತನ ಸ್ವಭಾವ? ಅದನ್ನು ಇಂಗ್ಲಿಷ್ನಲ್ಲಿ ಚೇಂಜ್ ಅಂತ ಹೇಳ್ತಾರೆ. ಬದಲಾವಣೆ ಜೀವನ. ಈಗ ಹಳೆ ವರ್ಷ ಹೋಯ್ತು, ಹೊಸ ವರ್ಷ ಬಂದಿದೆ. ಹಳೆ ವರ್ಷದಲ್ಲಿರುವಂತ ದೇವ್ರಿಗೆ ಇಷ್ಟ ಇಲ್ಲದೆ ಇರುವಂತ ಜೀವನ ಮಾಡಬಾರ್ದು. ನಾವು ಹೊಸ ವರ್ಷದಲ್ಲಿ ಹೊಸ ತೀರ್ಮಾನಗಳು ಮಾಡಬೇಕು. ಈ ಹೊಸ ತೀರ್ಮಾನಗಳಲ್ಲಿ ಬದಲಾವಣೆ ಆಗಬೇಕು. ಈ ಬದಲಾವಣೆ ಅನ್ನೋದಕ್ಕೆ ಇಂಗ್ಲಿಷ್ನಲ್ಲಿ ಚೇಂಜ್ ಅಂತಾರೆ. 6 ಅಕ್ಷರಗಳಿರುತ್ತೆ. CHANGE. ಈ 6 ಅಕ್ಷರಗಳೇನು ಹೇಳುತ್ತೆ ಅಂತ ಅಂದ್ರೆ, ಸಿ ಸ್ಟ್ಯಾಂಡ್ಸ್ ಫಾರ್ ನಿನ್ನ ಕ್ಯಾರೆಕ್ಟರ್ನಲ್ಲಿ ಬದಲಾವಣೆ ಆಗಬೇಕು. ನಿನ್ನ ಗುಣಲಕ್ಷಣಗಳು, ಹಳೆಯ ಗುಣಲಕ್ಷಣ ಇಟ್ಕೊಳ್ಬಾರ್ದು. H ಸ್ಟ್ಯಾಂಡ್ಸ್ ಫಾರ್ ಹ್ಯಾಬಿಟ್ಸ್, ಈಟಿಂಗ್ ಹ್ಯಾಬಿಟ್ಸು, ಸ್ಲೀಪಿಂಗ್ ಹ್ಯಾಬಿಟ್ಸು,
ಬೈಯೋ ಹ್ಯಾಬಿಟ್ಸು, ಕರೆಕ್ಟಾ? ಇದು ಬೇಡ. ನಾನು ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಎ ಸ್ಟ್ಯಾಂಡ್ಸ್ ಫಾರ್ ಆಟಿಟ್ಯೂಡ್, ಮನೋಭಾವನೆ. ಜಿ ಸ್ಟ್ಯಾಂಡ್ಸ್ ಫಾರ್ ಗೋಲ್. ನಿನ್ನ ಗೋಲ್ ಏನು? ನೀನು ಏನು ಸಂಪಾದನೆ ಮಾಡ್ಕೊಳ್ತೀಯ? ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14-15 ವಚನ, 13-14ರಲ್ಲಿ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳುವುದೇ ನನ್ನ ಮುಖ್ಯ ಗುರಿ. ನೀನೇನು ಸಂಪಾದನೆ ಮಾಡ್ಕೊಳ್ತೀಯ? ಹಣ ಸಂಪಾದನೆ ಮಾಡ್ಕೊಂಡ್ರು ಕೂಡ ಪರವಾಗಿಲ್ಲ, ಆದರೆ ಹಣನ ಅನುಭವಿಸೋಕೆ ನಿನ್ನ ಕೈನಲ್ಲಿ ಆಗಲ್ಲ. ಪ್ರಸಂಗಿ ಪುಸ್ತಕದಲ್ಲಿ 6ನೇ ಅಧ್ಯಾಯ 2ನೇ ವಚನದಲ್ಲಿ ನಮ್ಗೆ ಹೇಳ್ತಾರೆ, ಒಬ್ಬನಿಗೆ ಬೇಕಾದಷ್ಟು ಹಣ ಕೊಡ್ತಾರಂತೆ ದೇವರು, ಅನುಭವಿಸೋದಕ್ಕೆ ಅವನಿಗೆ ಶಕ್ತಿ ಕೊಡಲ್ಲ. ಅದೇ 5ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರು ಆಸ್ತಿವಂತನಿಗೆ ಆಸ್ತಿ ಕೊಡ್ತಾನೆ, ಓದಿನ ಆಸ್ತಿ ಕೊಡ್ತಾನೆ, ಆದ್ರೆ ಅವನ ಮನಸ್ಸೆಲ್ಲ ಹೆಂಡತಿ ಮೇಲೆ ಇರಲ್ಲ, ತಂದೆ ತಾಯಿ ಮೇಲೆ ಇರಲ್ಲ, ಮಕ್ಕಳ ಮೇಲೆ ಇರಲ್ಲ, ಮತ್ತು ಚರ್ಚ್ ಮೇಲೆ ಇರಲ್ಲ, ದೇವ್ರ ಮೇಲೆ ಇರಲ್ಲ. ಅವನ ಮನಸ್ಸಲ್ಲಿರುತ್ತೆ. ಓದ್ರಿ, ಲೋಕದಲ್ಲಿ ಕೇವಲ ಈ ದುರ್ದಶೆಯನ್ನು ನೋಡಿದೆನು. ಆಸ್ತಿವಂತನು ತನ್ನ ಆಸ್ತಿಯನ್ನು ಕಾಪಾಡುವುದರಲ್ಲಿಯೇ ಕೊರಗುತ್ತಾ ಇರ್ತಾನಂತೆ. ಏನ್ ಪ್ರಯೋಜನ ಆಯ್ತು? ಅದೇ 6ನೇ ಅಧ್ಯಾಯ 2ನೇ ವಚನ, 6:2. ಲೋಕದಲ್ಲಿ ಮನುಷ್ಯರಿಗೆ ವಿಪರೀತವಾಗಿ ಉಂಟಾಗಿರುವ ದುರಾವಸ್ಥೆಯನ್ನು ಕಂಡೆನು. ಏನೆಂದರೆ ದೇವರು ಒಬ್ಬನಿಗೆ ಯಾವ ಇಷ್ಟಾರ್ಥಕ್ಕೂ ಕೊರತೆ ಇಲ್ಲದಂತೆ ಧನ ಸಂಪತ್ತುಗಳನ್ನು ಘನತೆಯನ್ನು ಅನುಗ್ರಹಿಸುವನು. ಆದರೆ ಅದನ್ನು ಅನುಭವಿಸುವುದಕ್ಕೆ ದೇವರು ಅವನನ್ನು ಶಕ್ತಿಗೊಳಿಸುವುದಿಲ್ಲ, ಅದನ್ನು ಮತ್ತೊಬ್ಬರು ಅನುಭವಿಸ್ತಾರೆ. ನಿನ್ನ ಹತ್ರ ಇರೋಂತ ಆಸ್ತಿ ಹೊಟ್ಟೆ ಬಟ್ಟೆ ಕಟ್ಕೊಂಡು ನೀನು ಒಂದ್ ವೇಳೆ ದುಡ್ಡು ಶೇಖರಣೆ ಮಾಡಿ ಕೂಡಿಸಿ ಮನೇನೋ ಕಟ್ಟಿದ್ಯಾ, ಅಥವಾ ಬ್ಯಾಂಕ್ ನಲ್ಲಿ ಹಣ ಇಟ್ಟಿದ್ಯಾ, ಅಥವಾ ನೀವೇನೇನೋ ತಗೊಂಡಿದ್ದೀರಿ, ಆದ್ರೆ ನೀನು ಅನುಭವಿಸಲ್ಲ. ನೀನು ಅಷ್ಟರೊಳಗೆ ಗೊಟ್ಟಕ್ಕಂದಿರ್ತೀಯ. ಇನ್ನೇನು ಅನುಭವಿಸ್ಬೇಕು ಅನ್ನೋ ಅಷ್ಟರೊಳಗೆ ಒಂದ್ಸಲ ನಡೆದಿರೋ ಕತೆ ಸಿಕಂದ್ರಾಬಾದ್ನಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಕಾಂಟ್ರಾಕ್ಟರ್, ನಾನು ಈ ಸಿಟಿನಲ್ಲಿ ಯಾರಿಗೂ ಈ ತರ ಇರಬಾರ್ದು ಅಂತ ಹೇಳಿ ಒಂದು ಒಳ್ಳೆ ಮನೆ ಕಟ್ತೀನಿ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿ ಮನೆ ಕಟ್ದ. ಬಹಳ ಕಷ್ಟಪಟ್ಟ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ದ. ಎಲ್ಲ ಅನ್ಯಾಯದ ಸಂಪಾದನೆ ಮಾಡಿ ಮನೆ ಕಟ್ಟದ. ಕೊನೆಗೆ ಗೃಹ ಪ್ರವೇಶ ಆಯಿತು. ಗೃಹ ಪ್ರವೇಶ ಆದಮೇಲೆ ಅವನು ಎಂಥ ಮನೆ ಕಟ್ಟಿದ್ದಾನೆ ಅಂತಂದ್ರೆ, ಸುಮ್ಮನೆ ಹಿಂಗಂದ್ರೆ ಸಾಕು ಡೋರ್ ಕ್ಲೋಸ್ ಮಾಡೋದು, ಹಿಂಗಂದ್ರೆ ಮುಖ ತೋರಿಸಿದ್ರೆ ಸಾಕು ಡೋರ್ ಓಪನ್ ಆಗೋದು, ಹಿಂಗೆಲ್ಲ ಮಾಡ್ತಾ ಇತ್ತಂತೆ. ಅಷ್ಟು ಆಟೋಮೆಟಿಕ್ ಎಲ್ಲ ಇತ್ತಂತೆ. ಕೊನೆಗೆ ಅವನು ಬೆಡ್ರೂಮ್ಗೆ ಇಂಟೀರಿಯರ್ಸು ಸುಮಾರು ಒಂದು 2-3 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಂಟೀರಿಯರ್ಸ್ ಮಾಡಿಸ್ಕೊಂಡಂತೆ. ಅವನು ಮಲಗೋ ಕೋಣೆಗೆ ಹೆಂಡತಿಗೊಂದು, ಮಕ್ಕಳಿಗೊಂದು ಒಂದೊಂದು, ಈ ತರ ಒಂದು 5-6 ರೂಮ್ಗಳು ಕಟ್ಸಿ ದೊಡ್ಡ ಫ್ಲಾಟ್ನಲ್ಲಿ ಮಾಡಿದಂತೆ ಗೃಹ ಪ್ರವೇಶ ಆಯಿತು. ಎಲ್ಲರೂ ಬಂದು, ಅವನ ಹೆಸರು ಧನರಾಜ್. ಧನರಾಜ್, ಎಂತ ಒಳ್ಳೆ ಮನೆ ಕಟ್ಟಿದ್ಯೋ ಅಪ್ಪ, ಯಾರು ಕಟ್ಟಿಲ್ಲ ನೋಡ್, ಮತ್ತೆ ಬಹಳ ಬೇಸ್ ಐತಿ ನಿಂದು ಮನೆ, ಬೇಸ್ ಅಂತ ಎಲ್ಲ ಹೋದ್ರಂತೆ. ಎಲ್ಲರೂ ಹೋಗಿ ಮಲ್ಕೊಳಕ್ ಹೋದ್ರಂತೆ. ಮಧ್ಯರಾತ್ರಿ 11, 12:30, 1 ಗಂಟೆ ಸಮಯ. ಇವನು ಕೂಡ ಹೋಗಿ ಸ್ವಲ್ಪ ಮಲ್ಕೊಳ್ಳೋಣ ನನ್ನ ಬೆಡ್ ಮೇಲೆ ಅಂತ ಹೇಳಿ ಹಂಗೆ ಮಲ್ಕೊಂಡ್ರಂತೆ. ಎಲ್ಲರೂ ಮಲಗಿದ್ದಾರೆ, ಇಡೀ ಊರೆಲ್ಲ ಮಲಗಿದೆ. ಈಗ ಒಂದು ಸಣ್ಣ ಪಿನ್ ಹಾಕಿದ್ರು ಕೂಡ ಕೇಳಿಸುತ್ತೆ. ಅಂತ ಸಂದರ್ಭದಲ್ಲಿ ಒಂದು ಶಬ್ದ ಬಂತಂತೆ, ಧನರಾಜ್, ಓ ಧನರಾಜ್. ಯಾರು? ಧನರಾಜ್. ಯಾರದು? ಕಿಟಕಿ ಎಲ್ಲ ನೋಡ್ತಾನಂತೆ. ಯಾರಿದ್ದೀರಿ? ಯಾರು ಇಲ್ಲ, ನಾನೇ. ನೀನಂದ್ರೆ ಯಾರು? ನಿನ್ನ ಆತ್ಮ ನಾನು ಮಾತಾಡ್ತಾ ಇದ್ದೀನಿ. ನನ್ನ ಆತ್ಮ? ಯಾಕೆ ಮಾತಾಡ್ತಾ ಇದೀಯಾ? ಇವತ್ತು ನಾನು ನಿನ್ನಿಂದ ಹೊರಟೋಗ್ಬಿಡ್ತೀನಿ. ಎಲ್ಲಿಗೆ ಹೋಗ್ತೀಯ? ನಾನು ನರಕಕ್ಕೆ ಹೋಗೋದು. ಯಾಕೆ ಅಂದರೆ ನಿನ್ನ ದೇವ್ರ ಹತ್ರಕ್ಕೆ ಹೋಗೋ ಕಾರ್ಯ ಮಾಡಲಿಲ್ಲ, ನರಕಕ್ಕೆ ಹೋಗೋ ಕಾರ್ಯ ಮಾಡಿದ್ಯಾ. ನನ್ನದು ಇವತ್ತಿಗೆ ಕೊನೆ ದಿನ ಇದು. ಯಾಕೆಂದ್ರೆ 139 ಕೀರ್ತನೆ 16ನೇ ವಚನದಲ್ಲಿ ನನ್ನ ಎಲ್ಲಾ ಆಯಸ್ಸಿನ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆದಿದೆ. ಇವತ್ತಿಗೆ ನಾನು ಎಂಡಾಯ್ತು. ನಾನು ನಿನ್ನನ್ನು ಬಿಟ್ಟು ಹೋಗ್ಲೇಬೇಕು. ಹೋಗ್ಲಿಲ್ಲ ಅಂದ್ರೆ ದೇವ್ರು ನನ್ನನ್ನು ಸುಮ್ಮನೆ ಬಿಡಲ್ಲ. ಅದಕ್ಕೆ ಹೇಳ್ಬಿಟ್ಟು ಹೋಗೋಣ. ಅಯ್ಯೋ ಆತ್ಮ, ನೀನು ಹೋಗ್ಬಿಟ್ರೆ ನಾನು ಹೆಣ ಆಗ್ಬಿಡ್ತೀನಿ. ಹೆಣನೇ ಆಗು, ಮತ್ತೆ ಹೆಂಗೆ ನಾನು ಬದುಕೋದು? ನೀನು ಬದುಕಕ್ಕಾಗಲ್ಲ. ನೀನು ಇಷ್ಟು ದೊಡ್ಡ ಮನೆ ಕೋಟ್ಯಾಂತರ ರೂಪಾಯಿ ಹಾಕಿ ಕಟ್ಟಿದ್ಯಲ್ಲ, ಈ ಮನೆಯಲ್ಲಿ ನೀನಿರಲ್ಲ, ಹೋಗೋದೇ ಗುಂಡಿಗೆ ಹೇಳ್ಬಿಟ್ಟು ಬುದ್ಧಿವಾದ ಹೇಳಿ ಹೋಯ್ತಂತೆ. ಪ್ರಿಯ ಮಿತ್ರರೇ, ಒಂದು ವೇಳೆ ನಿಮ್ಮ ಹತ್ರ ಆಸ್ತಿ ಇರ್ಬೋದು, ಐಶ್ವರ್ಯ ಇರ್ಬೋದು, ಮನೆ ಇರ್ಬೋದು, ಎಲ್ಲ ಇರ್ಬೋದು. ಪರಲೋಕದಲ್ಲಿ ನಿನಗೆ ಮನೆ ಇಲ್ಲ ಅಂದ್ರೆ ಏನು ಪ್ರಯೋಜನ?
ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ನರಕಕ್ಕೆ ಹೋದ್ರೆ ಏನು ಪ್ರಯೋಜನ? ಅದಕ್ಕೆ ಯೇಸುಸ್ವಾಮಿ ಒಂದು ಮಾತು ಹೇಳ್ತಾನೆ, ಮತ್ತಾಯನ ಸುವಾರ್ತೆ 6:19, ನೀವು ಪರಲೋಕದಲ್ಲಿ ನಿಮ್ಮ ಗಂಟು ಮಾಡಿ ಇಟ್ಕೊಳ್ರಿ, ಅಲ್ಲಿ ಕಳ್ಳರು ಬರಲ್ಲ, ನುಸಿ ಹಿಡಿಯಲ್ಲ, ಅಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ, ಅಲ್ಲಿ ನೀವು ಮಾಡಿದಂಥ ಸಂಪಾದನೆ ಅಲ್ಲಿ ಇಟ್ಕೊಳ್ರಿ. ಒಂದ್ಸಲ ದೇವಲೋಕದಲ್ಲಿ ಈ ಭೂಮಿಯಿಂದ ಹೋದವ್ರಿಗೆಲ್ರಿಗೂ ಕೂಡ ದೊಡ್ಡ ದೊಡ್ಡ ಮನೆಗಳಿಗೆ ಕೊಡ್ತಾ ಇದ್ರಂತೆ. ಅದರಲ್ಲಿ ಒಬ್ಬ ಬಹಳ ಬಡವ ಹೋದಂತೆ. ಆಗ ಬಡವನ ಕರೆದ್ಬಿಟ್ಟು ದೇವದೂತ, ನೋಡಪ್ಪ ನಿನ್ನ ಮನೆ ಇಲ್ಲೇ ಯೇಸುಸ್ವಾಮಿ ಮನೆ ಪಕ್ಕದಲ್ಲೇ ಐತೆ ನೋಡು ಅಂದ್ರು. ಪಕ್ಕದಲ್ಲೇ ಇದೆ ನೋಡು. ಆಗ ಅವನಿಂದೆ ಒಬ್ಬ ದೊಡ್ಡ ಐಶ್ವರ್ಯವಂತ ಇದ್ದ. ಅವನು ಅನ್ಕೊಂಡ, ಈ ಬಡವನಿಗೆ ಇಷ್ಟು ಒಳ್ಳೆ ಮನೆ ಕೊಟ್ರೆ ನನ್ನಂಥ ಸಾಹುಕಾರರಿಗೆ ಇನ್ನೆಂತ ಬರ ಕೊಡ್ಬೋದು ಅಂತ. ಆಮೇಲೆ ಆ ದೇವದೂತ ಕರೆದ್ಬಿಟ್ಟು, ಏನಪ್ಪ ನಿನ್ನ ಹೆಸರೇನು? ಇದು ಭಾಳ ಹಿಂಗೆ ನಿಂತ್ಕೊಂಡು ಹೇಳಿದ್ನಂತೆ, ನಾನು ದೊಡ್ಡ ಸಾಹುಕಾರ ಅಂತ. ಆಯಿತು, ನಿನ್ನ ಮನೆ ಇಲ್ಲಿಲ್ಲ, ನಿನ್ನ ಮನೆ ಇರೋದು ನರಕದ ಮನೆ. ಯಾಕೆ? ನೀನು ಭೂಲೋಕದಲ್ಲಿರುವಾಗ ದೇವ್ರನ್ನ ಯಾವತ್ತೂ ಕೇಳ್ಕೊಳ್ಳಿಲ್ಲ, ದೇವ್ರು ಬೇಕು ಅನ್ನಲಿಲ್ಲ, ದೇವ್ರಿಗೋಸ್ಕರ ನೀನೇನು ಕಷ್ಟಪಡಲಿಲ್ಲ, ದೇವ್ರಿಗೆ ನಿನ್ನ ಹತ್ರ ಇರೋದನ್ನು ಕೊಡಲಿಲ್ಲ. ಏನು ಕೊಡದೆ ಇದ್ದ ಮೇಲೆ ನಿನ್ಗೆ ಯಾಕೆ ಆ ಸ್ವರ್ಗ? ನಿನ್ನ ಹತ್ರ ಇರೋ ಹಣ ಎಲ್ಲ ಕುಡ್ದಿದ್ದೀಯ, ಅಭಿಚಾರ ಮಾಡಿದೀಯ, ಎಲ್ಲ ಮಾಡಿದೀಯ, ನಿನ್ನ ನರಕಕ್ಕೆ ಹೋಗು. ನೋಡಿದ್ರ ನನ್ನ ಪ್ರಿಯ ಮಿತ್ರರೇ, ಸಂಪಾದನೆ ಮಾಡ್ಕೊಳ್ರಿ ಪರಲೋಕ. ಈ ಲೋಕದಲ್ಲಿ ನೀವು ಸಂಪಾದನೆ ಮಾಡಿ ಇಟ್ಕೊಂಡ್ರೆ ಏನೂ ಇಲ್ಲ. ನಿನ್ನ ಗೋಲ್ ಪರಲೋಕ ಇರಬೇಕು. ನೆಕ್ಸ್ಟ್ ಇ ಸ್ಟ್ಯಾಂಡ್ಸ್ ಫಾರ್ ಲೀವ್ ಯುವರ್ ಈಗೋಯಿಸಮ್. ನಿನ್ನ ನಾನತ್ವವನ್ನು ಬಿಟ್ಟುಬಿಡು. ನಾನು 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 ಅನ್ನೋಕೆ ಹೋಗಬೇಡ. ಈ ಹೊಸ ವರ್ಷದಲ್ಲಿ ಈ 6 ಗುಣಗಳನ್ನ ಬದಲಾವಣೆ ಮಾಡ್ಕೊಳ್ಳೋಣ. 1 ಕ್ಯಾರೆಕ್ಟರ್, 2 ಹ್ಯಾಬಿಟ್ಸ್, 3 ಆಟಿಟ್ಯೂಡ್, 4 ನೇಚರ್, 5 ಗೋಲ್, 6 ಈಗೋ. ಇವುಗಳನ್ನು ಬಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡು ಪರಲೋಕ ಭಾವದವರಾಗಿರ್ರಿ. ದೇವರು ನಿಮಗೆ ಪ್ರತಿಫಲ ಅಲ್ಲಿ ಕೊಡ್ತಾನೆ. ಹಲ್ಲೆಲೂಯಾ. 5 ವಿಷಯಗಳನ್ನು ಕಲಿಸಿದ್ದೇನೆ. ನಂಬರ್ 1, ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಡಬೇಕು. ನಂಬರ್ 2, ಮೆಚ್ಚುಗೆ ಆಗಿರ್ಬೇಕು. ನಂಬರ್ 3, ಸಜೀವ ಯಜ್ಞವಾಗಿ. ನಂಬರ್ 4, ಇಹಲೋಕದ ನಡವಳಿಕೆ ಅನುಸರಿಸಬೇಡ್ರಿ. ನಂಬರ್ 5, ಬಹಳ ಇಂಪಾರ್ಟೆಂಟ್. ಸೊ ನೂತನ ಸ್ವಭಾವ. ನೂತನ ಅನ್ನೋದ್ರಲ್ಲಿ ಎಷ್ಟು ಅಕ್ಷರ? 6. ಆ 6 ಅಕ್ಷರ ನಮಗೇನು ಹೇಳುತ್ತೆ? ನೂತನ ಸ್ವಭಾವ ಅನ್ನೋದಕ್ಕೆ ನಿನ್ನ ಕ್ಯಾರೆಕ್ಟರ್, ನಿನ್ನ ಕ್ಯಾರೆಕ್ಟರ್ ಅಂತ ಅಂದ್ರೆ ಗುಣಲಕ್ಷಣಗಳು ಬದಲಾವಣೆ ಆಗ್ಬೇಕು. ಇನ್ನು ಮೇಲೆ ನೀವು ಬದಲಾವಣೆ ಮಾಡ್ಕೊಳ್ಬೇಕು. ನಿನ್ನ ಹ್ಯಾಬಿಟ್ಸು, ತಿನ್ನೋ ಹ್ಯಾಬಿಟ್ಸ್ ಇದ್ರೆ ಇನ್ಮೇಲೆ ತಿನ್ನಕ್ ಹೋಗಬೇಡ, ಕಂಠದ ಮಟ್ಟಿಗೆ ತಿನ್ನಕ್ ಹೋಗಬೇಡ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 1ನೇ ವಚನ 2ನೇ ವಚನ. ನೀನು ಹೊಟ್ಟೆ ಬಾಕನಾಗಿದ್ದರೆ ನಿನ್ನ ಕಂಠಕ್ಕೆ ಕತ್ತಿ ಇಟ್ಕೋ ಅಂತ ಇದೆ. ಹೆಚ್ಚು ಇಲ್ಲಿವರೆಗೂ ತಿಂದ್ಬಿಟ್ರೆ ಕಾಯಿಲೆ ಜಾಸ್ತಿ ಬರುತ್ತೆ. ಒಂದಷ್ಟು ಕಡಿಮೆ ಇರಲಿ. ಇಲ್ಲಿ ನೀನು ನಡೆಯುವಾಗ ಹೊಟ್ಟೆ ಲೊಡ 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 ಅನ್ಬೇಕು. ಅಂದ್ರೆ ನೀರಿರುತ್ತಲ್ಲ, ಆವಾಗ ನಿನಗೆ ಆರೋಗ್ಯ ಇರುತ್ತೆ. ಇಲ್ಲಿವರೆಗೂ ತಿಂದ್ಬಿಟ್ಟು ಅನ್ನೋ ಬದಲು ಹೊಟ್ಟೆ ಬಾಕನಾಗಬೇಡ. ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಟ್ಟ ಕೆಲಸನೇ ಅವರದ್ದು ಅಂತ ಅಂದ್ಬಿಟ್ಟು ನಾವು ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡ್ತೀವಲ್ಲ, ಆ ಥರ ಇರಕ್ಕೆ ಹೋಗ್ಬೇಡ್ರಿ. ಹಾಗಾದ್ರೆ ಹೀಟಿಂಗ್ ಹ್ಯಾಬಿಟ್ ಬಿಟ್ಬಿಡಿ. ಆಟಿಟ್ಯೂಡ್, ಮನೋಭಾವನೆ. ನೀ ಎಂತ ಮನೋಭಾವನೆ? ನೀವು ಪ್ರಪಂಚದಲ್ಲಿರುವಂಥ ಸಿನಿಮಾ ನೋಡೋದು, ಡಿಜೆ ನೋಡೋದು ಅಥವಾ ಬೇರೆ ಬೇರೆ ಕಾರ್ಯಗಳಲ್ಲ. ದೇವರ ಸ್ವಭಾವಗಳು ನಿನಗಿರಬೇಕು, ಮನೋಭಾವನೆ. ನಿನ್ನ ಗೋಲ್ ಅಲ್ಲ, ನಿನ್ನ ನೇಚರ್, ನಿನ್ನ ಸ್ವಭಾವಗಳು ದೇವರಿಗೆ ಇಷ್ಟ ಆಗಬೇಕು. ಮತ್ತು ನಿನ್ನ ಗೋಲ್ ಪರಲೋಕ ಆಗಿರಬೇಕು. ನಿನ್ನ ಈಗೋಯಿಸಮ್ ಬಿಟ್ಬಿಡ್ಬೇಕು. ನಾನೇನು ಅಲ್ಲ ನೀನಾದೆಯಲ್ಲ, ದಾಸನು ನಾನು, ಈಶನು ನೀನೇ ದೇವಾ. ಮಣ್ಣಿಂದಾದ ಮನುಜನ ಮಣ್ಣಾಗಿ ಹೋಗುವೆ ದೇವಾ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ. ಹಾಡು ಹೇಳ್ಕೊಂಡು ನಾನು ಸ್ವಭಾವನ ದೇವರಿಗೆ ಒಪ್ಪಿಸಿದೆ. ಈ ರೀತಿ ಜೀವನ ಮಾಡಿದ್ರೆ ಹೊಸ ವರ್ಷ ನಿಮ್ಗೆ ಆಶೀರ್ವಾದಕರವಾಗಿ ಇರುತ್ತೆ, ಮಂಗಳವಾಗುತ್ತೆ. ಹಲ್ಲೆಲೂಯಾ.
ಅಲ್ಲೆಲ್ಲಯ್ಯ. ಈ 5 ಗುಣಗಳನ್ನ ನೀವು ಇಟ್ಕೊಂಡಿರ್ರಿ, 6 ಗುಣಗಳು ಕೂಡ ಇಟ್ಕೊಂಡಿರ್ರಿ, ಚೆನ್ನಾಗಿ ಬದುಕ್ರಿ, ಸಮಾಧಾನವಾಗಿರ್ರಿ, ಮತ್ತು ಈ ಸಿರುಗುಪ್ಪದಲ್ಲಿ ನೀವು ಸಾಕ್ಷಿಗಳಾಗಿರ್ರಿ. 2ನೇದಾಗಿ ಬೈಬಲ್ ಓದ್ಕೊಳ್ಳಿ. 3ನೇದಾಗಿ ಪ್ರಾರ್ಥನೆ ಮಾಡಿ. 4ನೇದಾಗಿ ನೀವು ಸುವಾರ್ತೆ ಸಾರುವಂಥವರಾಗಿರ್ರಿ. ಸುವಾರ್ತೆಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ರಿ. ಸುವಾರ್ತೆ ಸಾರುವಂಥವರು ನೀವು ಆಗಿರ್ರಿ. 5ನೇದಾಗಿ ನೀವು ನಿಮ್ಮ ಬಳಗದೊಂದಿಗೆ, ಬಂಧುಗಳೊಂದಿಗೆ ಉತ್ತಮವಾದಂಥ ಬಾಂಧವ್ಯ ಇಟ್ಕೊಡಿ. ಯಾರೊಂದಿಗೂ ಕೂಡ ಜಗಳ ಆಡಕ್ಕೆ ಹೋಗ್ಬೇಡ್ರಿ. ಯಾಕೆಂದ್ರೆ ಕೆಟ್ಟ ದಿನಗಳು